ನಮಸ್ಕಾರ ಗೆಳೆಯರೇ, ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ಈ ಶ್ರಮ ಅಂತ ಒಂದು ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ, ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ನಮ್ಮ ಭಾರತ ಸರ್ಕಾರದಿಂದ ಲೇಬರ್ ಮತ್ತು ಎಂಪ್ಲಾಯ್ಮೆಂಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಈ ಶ್ರಮ ಅಂತ ವೆಬ್ಸೈಟನ್ನು ಲಾಂಚ್ ಮಾಡಿದ್ದಾರೆ. ಈ ವೆಬ್ಸೈಟು ಏನಿದೆ, ಇದು ಯಾರ್ಯಾರಿಗೆ ಯೂಸ್ ಆಗುತ್ತೆ ಅಥವಾ ಮತ್ತು ಇದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಹೇಗೆ, ಅದೆಲ್ಲ ಸಂಪೂರ್ಣವಾಗಿ ಮಾಹಿತಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಈ ಶ್ರಮ ಅಂತ ಏನಪ್ಪ ಈ ಶ್ರಮ ಅಂತಂದರೆ, ಅನ್ಆರ್ಗನೈಸ್ಡ್ ವರ್ಕರ್ಸ್ ಏನಿರ್ತಾರಲ್ಲ, ಅಂದರೆ ಈಗ ಎರಡು ಟೈಪ್ ಬರುತ್ತೆ, ಒಂದು ಆರ್ಗನೈಸ್ಡ್ ವರ್ಕರ್ಸು ಮತ್ತು ಒಂದು ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಂತ. ಆರ್ಗನೈಸ್ಡ್ ವರ್ಕರ್ಸಲ್ಲಿ ಅವರಿಗೆ ಆಲ್ರೆಡಿ ಬಹಳ ಬೆನಿಫಿಟ್ಸ್ ಇರ್ತವೆ. PF ಬಗ್ಗೆ ಆಗಲಿ, ಇನ್ಶೂರೆನ್ಸ್ ಬಗ್ಗೆ ಆಗಲಿ, ಬಹಳಷ್ಟು ಕಂಪ್ನಿಯಿಂದ ಅವರಿಗೆ ಬೆನಿಫಿಟ್ಸ್ ಬರ್ತಾ ಇರ್ತವೆ ಆರ್ಗನೈಸ್ಡ್ದಲ್ಲಿ ವರ್ಕ್ ಮಾಡಿರುವಂಥ ವರ್ಕರ್ಸ್ಗಳಿಗೆ. ಇದು ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಂದರೆ ಭಾರತ ಸರ್ಕಾರದವರು ಅನ್ಆರ್ಗನೈಸ್ಡ್ ವರ್ಕರ್ಸ್ಗೆ ಒಂದು ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಇದೊಂದು ಡಾಟಾ ಬೇಸನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದು CSC ಮುಖಾಂತರ ಡಾಟಾ ಬೇಸನ್ನು ಕಲೆಕ್ಟ್ ಮಾಡಲಿಕ್ಕೆ ಒಂದು CSC ಅವರಿಗೆ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ, ಈ ವರ್ಷದಲ್ಲಿ ಇಷ್ಟು ಆಗಲೇಬೇಕು ಅಂತ. ಸೊ ಈ ಶ್ರಮ ಅನ್ನೋದು ಒಂದು UAN ಕಾರ್ಡ್ ಅಂತ ಬರುತ್ತೆ. ಆ UAN ಕಾರ್ಡನ್ನು ಕಂಪಲ್ಸರಿ ಎಲ್ಲರೂ ಮಾಡಿಸ್ಕೊಳ್ಳೋದ್ರಿಂದ ಫ್ಯೂಚರಲ್ಲಿ ಅವರಿಗೆ ಭಾಳ ಯೂಸ್ ಆಗ್ಬೋದು ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ದಯವಿಟ್ಟು ಯಾರು ಅನ್ಆರ್ಗನೈಸ್ಡ್ ವರ್ಕರ್ಸ್ ಇದ್ದಾರೆ, ನಿಮಗೆ ಗೊತ್ತಿದ್ದವರು ಇರ್ಬೋದು ಅಥವಾ ನೀವೇನಾದರೂ ಇದ್ದಿದ್ದರೆ, ದಯವಿಟ್ಟು ನೀವು ಈ ಶ್ರಮ UAN ಕಾರ್ಡನ್ನು ನಿಮ್ಮ CSC ಸೆಂಟರ್ಸ್ ಇರ್ತಾವಲ್ಲ, ಹಳ್ಳಿ ಅಥವಾ ಎಲ್ಲಿ CSC ಸೆಂಟರ್ಸ್ ಇರ್ತಾವೆ ಅಲ್ಲಿ ಹೋಗಿ UAN ಈ ಶ್ರಮ ಕಾರ್ಡನ್ನು ಮಾಡಿಸ್ಕೊಡ್ರಿ. ಅಥವಾ ಇಲ್ಲಿ ಸೆಲ್ಫ್ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬೋದು. ಸೊ ಅದು ಹೇಗೆ ಮಾಡ್ಬೋದು ಅಥವಾ ಅದನ್ನು ಯಾರ್ಯಾರು ಮಾಡ್ಬೋದು, ಅದರಲ್ಲಿ ಏನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಏನೇನು ಇನ್ಫಾರ್ಮೇಷನ್ ಬೇಕಾಗುತ್ತೆ, ಈ ಶ್ರಮ ಕಾರ್ಡ್ ಮಾಡಿಸೋದ್ರಿಂದ ಏನೇನು ಯೂಸ್ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಆಮೇಲೆ ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಂದರೆ ಅಸಂಘಟಿತ ಕಾರ್ಮಿಕರುಗಳು ಯಾರ್ಯಾರಿದ್ದಾರೆ, ಅಸಂಘಟಿತ ಕಾರ್ಮಿಕರ್ಸ್ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಾಜು ಬರುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಲೈಕ್ ಮಾಡೋದ್ರಿಂದ ನಮ್ಮ ವಿಡಿಯೋಗೆ ಒಂದು ಸಪೋರ್ಟ್ ಸಿಗುತ್ತೆ. ಹಾಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ನಾನು ಈ ವೆಬ್ಸೈಟ್ ಲಿಂಕು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನೀವು ಈ ವೆಬ್ಸೈಟ್ ಲಿಂಕಿಗೆ ಬರ್ಬೋದು ಫ್ರೆಂಡ್ಸ್. ಸೊ ಫಸ್ಟು ಈ ಶ್ರಮ ಅಂದರೆ ಏನು, ಆಮೇಲೆ ಇದು ಏನೇನು ಬೆನಿಫಿಟ್ಸ್ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಬೆನಿಫಿಟ್ಸ್ ಆಫ್ ರಿಜಿಸ್ಟ್ರೇಷನ್ ಇನ್ ಈ ಶ್ರಮದಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾದ್ರೆ ಏನು ಬೆನಿಫಿಟ್ಸ್ ಇದೆ ಅಂದರೆ, ಅಸಂಘಟಿತ ಕಾರ್ಮಿಕರು ಏನಿದ್ದಾರಲ್ಲ, ಅಂದರೆ ಅನ್ಆರ್ಗನೈಸ್ಡ್ ವರ್ಕರ್ಸ್ ಏನಿದ್ದಾರಲ್ಲ, ಅವರಿಗೆ ಫಸ್ಟ್ ಬರೋದು ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ವೆಲ್ಫೇರ್ ಸ್ಕೀಮ್ ಬರುತ್ತೆ. ಅದಾದಮೇಲೆ ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ವೆಲ್ಫೇರ್ ಸ್ಕೀಮ್ ಅಂತಂದರೆ, ಸೊ ಇದರ ಬೆನಿಫಿಟ್ಸ್ ಏನಂತಂದರೆ, ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯಲ್ಲಿ ನಿಮಗೆ 7 ಲಕ್ಷದವರೆಗೆ ಆಕ್ಸಿಡೆಂಟಲ್ ಡೆತ್ ಇನ್ಶೂರೆನ್ಸ್ ಸಿಗುತ್ತೆ. 1 ಲಕ್ಷದವರೆಗೆ ಪಾರ್ಷಿಯಲ್ ಡಿಸಬಿಲಿಟಿ ಆದರೆ ನಿಮಗೆ ಇನ್ಶೂರೆನ್ಸ್ ರಿಸ್ಕ್ ಕವರ್ ಆಗುತ್ತೆ. ಅದಾದಮೇಲೆ ಇಲ್ಲಿ ನಿಮಗೆ ಫುಲ್ಲಿ ಆದರೆ 2 ಲ್ಯಾಕು, ಆಮೇಲೆ ಪಾರ್ಷಿಯಲ್ ಆದರೆ 1 ಲ್ಯಾಕ್ ಬೆನಿಫಿಟ್ಟು PMSBY ಅಂದರೆ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಒಳಗಡೆ ಈ ಶ್ರಮ ಮಾಡಿಸಿದರೆ ನಿಮಗೆ ಇದೊಂದು ಬೆನಿಫಿಟ್ ಸಿಗುತ್ತೆ. ಸೊ ಇನ್ ಫ್ಯೂಚರಲ್ಲಿ ನಿಮಗೆ ಇನ್ನೂ ಬೆನಿಫಿಟ್ ಸಿಗಬಹುದು, ಯಾಕಂದರೆ ಈ ಒಂದು ಲಾಕ್ಡೌನ್ನಿಂದ ಅಸಂಘಟಿತ ಕಾರ್ಮಿಕರು ಏನಿದ್ದಾರಲ್ಲ ಅವರಿಗೆ ಬಹಳ ತೊಂದರೆ ಆಗಿದೆ, ಲಾಸ್ ಆಗಿದೆಯಲ್ಲ, ಅದು ಈ ಗೌರ್ಮೆಂಟ್ ಆಫ್ ಇಂಡಿಯಾದವರು ಫ್ಯೂಚರಲ್ಲಿ ಅವರಿಗೆ ಅಥವಾ ನಮಗೆ ಏನಾದರೂ ಒಂದು ಬೆನಿಫಿಟ್ ಕೊಡ್ಬೋದು ಇದಕ್ಕಿಂತ ಮತ್ತೆ ಹೆಚ್ಚಾಗಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಯಾರು ಈ ಶ್ರಮ ಕಾರ್ಡನ್ನು ಇನ್ನೂ ಮಾಡಿಸಿಲ್ಲ, ದಯವಿಟ್ಟು ಅವರು CSC ಸೆಂಟ್ರಿಗೆ ಹೋಗಿ
ನಿಮ್ಮ ಈ ಶ್ರಮ ಕಾರ್ಡನ್ನು ಮಾಡಿಸ್ಕೊಡ್ರಿ. ಸೊ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಬೆನಿಫಿಟ್ ಇದೆ. ಇನ್ನೊಂದು, ಈ ಸ್ಕೀಮು CSC ಅವರಿಗೆ ಒಂದು ಟಾರ್ಗೆಟ್ ಕೂಡ ಕೊಟ್ಟಿದ್ದಾರೆ. ಗೌರ್ಮೆಂಟ್ದವರು ಡಾಟಾಬೇಸ್ ಕಲೆಕ್ಟ್ ಮಾಡೋ ಸಲುವಾಗಿ ಈ ಒಂದು ಅನ್ಆರ್ಗನೈಸ್ಡ್ ವರ್ಕರ್ಸ್ ಯಾರ್ಯಾರಿದ್ದಾರೆ ಅವರಿಗೆ VN ಕಾರ್ಡ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂತ ಹೇಳಿದ್ದಾರೆ. ಸೊ ಇದರಲ್ಲಿ ಫಸ್ಟ್ ಬರೋದು ಅಂದರೆ ಏನು ಪ್ರೊಸೆಸ್ ಹೇಗಿದೆ, ಏನೇ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದಾದರೆ ಫಸ್ಟು ಅವ್ರಿಗೆ ಅವ್ರದ್ದು ಒಂದು ಆಧಾರ್ ಕಾರ್ಡ್, ಆಧಾರ್ ನಂಬರ್ ಬೇಕಾಗುತ್ತೆ. ಕಂಪಲ್ಸರಿ ಅವ್ರದ್ದು ಆಧಾರ್ ನಂಬರ್ ಬೇಕು. ಆಮೇಲೆ ಲಿಂಕ್ ಇರುವಂಥ ಮೊಬೈಲ್ ನಂಬರು, ಇಮೇಲ್ ಐ ಡಿ ಇದ್ದರೆ ಇಮೇಲ್ ಐ ಡಿ ಕೊಡ್ಬೋದು. ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕಾಗುತ್ತೆ. ವರ್ಕ್ ಮಾಡ್ತಾಯಿದ್ರೆ ಯಾವ ಆರ್ಗನೈಸೇಷನ್ ವರ್ಕ್ ಮಾಡ್ತಾಯಿದ್ರೆ ಅದ್ರದ್ದು ಏನಾದರೂ ಸರ್ಟಿಫಿಕೇಟ್ ಇದ್ದರೆ ಸರ್ಟಿಫಿಕೇಟ್ ಕೊಡ್ಬೋದು. ಸ್ಯಾಲರಿ ಸ್ಲಿಪ್ ಕೊಡ್ತಾಯಿದ್ರೆ ಸ್ಯಾಲರಿ ಸ್ಲಿಪ್ ಕೊಡ್ಬೋದು, ಇಲ್ಲಾಂದರೆ ಬಿಡ್ಬೋದು. ಆಮೇಲೆ ಅವ್ರದ್ದು ಏಜ್ ಶುಡ್ ಬಿ 16 years to 59 years. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅವರ ವಯಸ್ಸು 16ರಿಂದ 59 ಒಳಗೆ ಇರಬೇಕು. 16ಕ್ಕಿಂತ ಕೆಳಗಿರಬಾರ್ದು, 59ಕ್ಕಿಂತ ಮೇಲಿರಬಾರ್ದು. ಅಂಥವ್ರಿಗೆ ಈ ಒಂದು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ರಿಕ್ವೈರ್ಡ್ ಡಾಕ್ಯುಮೆಂಟ್ ಇದೆ. ಮತ್ತು ಅದಲ್ಲದೆ ಅವರಿಗೆ ಇನ್ನೂ ಡಾಕ್ಯುಮೆಂಟ್ ಏನೇನಿದೆ ಅಂತಂದರೆ, ಅವರಿಗೆ ಒಂದು OTP ಬರುತ್ತೆ. OTP ಕಂಪಲ್ಸರಿ ಕೊಡಬೇಕಾಗುತ್ತೆ. ಒಂದು ಆ್ಯಕ್ಟಿವ್ ಮೊಬೈಲ್ ಅಕೌಂಟ್ ನಂಬರ್ ಬೇಕು, ಮೊಬೈಲ್ ನಂಬರ್ ಬೇಕು ಅಂತ ಹೇಳಿದೆ. ಎಜುಕೇಷನ್ ಡಾಕ್ಯುಮೆಂಟ್ ಇದ್ದರೆ ಎಜುಕೇಷನ್ ಡಾಕ್ಯುಮೆಂಟ್ ಕೊಡ್ಬೋದು. ಇನ್ಕಮ್ ಡಾಕ್ಯುಮೆಂಟ್ ಅಥವಾ ಸ್ಯಾಲರಿ ಸ್ಲಿಪ್ಪು, ಇನ್ಕಮ್ ಕಾಸ್ಟ್ ಇದ್ದರೆ ಅದು ಕೊಡ್ಬೋದು. ಆಮೇಲೆ ಆಕ್ಯುಪೇಷನ್ ಸರ್ಟಿಫಿಕೇಟ್ ಇದ್ದರೆ ಅದು ಕೊಡ್ಬೋದು. ಸ್ಕಿಲ್ ಸರ್ಟಿಫಿಕೇಟ್ ಇದ್ದರೆ ಹಚ್ಬೋದು ಅಲ್ಲಿ. ಸೊ ಇದು ರಿಜಿಸ್ಟ್ರೇಷನು CSC ಅವರಿಗೆ ಕೊಟ್ಟಿದ್ದಾರೆ. ಸೊ ಅವರಿಗೆ 20 rupees ಕೂಡ ಗೌರ್ಮೆಂಟ್ ಕಡೆಯಿಂದ ಅವ್ರಿಗೆ ಬರುತ್ತೆ. ಟಾರ್ಗೆಟ್ ಈ ಒಂದು ಆಗಸ್ಟಲ್ಲಿ ಟಾರ್ಗೆಟ್ ಕೊಟ್ಟಿದ್ದಾರೆ. ಈ ಒಂದು ಸ್ಕೀಮಲ್ಲಿ ಟಾರ್ಗೆಟ್ 4 ಕೋಟಿ ವರ್ಕರ್ಸನ್ನು ರಿಜಿಸ್ಟರ್ ಮಾಡಬೇಕು ಅಂತ ಟಾರ್ಗೆಟ್ ಕೊಟ್ಟಿದ್ದಾರೆ. ಸೊ ಇದರ ಉಪಯೋಗಗಳು ಅಂದರೆ ಏನೇನಿದೆ ಅಂತ ಹೇಳಿಕೊಟ್ಟೆ ನಾನು. ಈಗ ಅಸಂಘಟಿತ ಕಾರ್ಮಿಕರು ಅಂದರೆ ಯಾರ್ಯಾರು ಬರ್ತಾರೆ, ನೀವು ಈಗ ವರ್ಕ್ ಮಾಡ್ತಿರ್ತೀರ, ಅಸಂಘಟಿತ ಹೌದಾ ಅಲ್ಲ ಅಂತ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಇದರಲ್ಲಿ ಒಂದು ಸ್ವಲ್ಪ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ ನೋಡಿ. ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ ಅಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರು, ಅಗ್ರಿಕಲ್ಚರ್ ಲೇಬರ್ಸ್ ಕೃಷಿ ಕಾರ್ಮಿಕರು, ಶೇರ್ ಕ್ರೇಪರ್ಸ್, ಫಿಶ್ ಮ್ಯಾನ್ಸ್, BD ರೂಲರ್ಸ್, ಲೇಬ್ಲಿಂಗ್ ಆ್ಯಂಡ್ ಪಿಕ್ಕಿಂಗ್ ಇವೆಲ್ಲ ಇದಾರಲ್ಲ, ಸಾ ಮಿಲ್ ಒಳಗಡೆ ವರ್ಕ್ ಮಾಡುವಂಥವ್ರು, ಡೊಮೆಸ್ಟಿಕ್ ವರ್ಕರ್ಸು, ಬಾರ್ಬರ್ಸು, ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ವೆಂಡರ್ಸು, ನ್ಯೂಸ್ ಪೇಪರ್ ವೆಂಡರ್ಸು, ರಿಕ್ಷಾ ಪಿಲ್ಲರ್ಸು, ಆಟೋ ಡ್ರೈವರ್ಸು, ಇದೆಲ್ಲ ಆಶಾ ಕಾರ್ಯಕರ್ತರು, ಮತ್ತು ಮನೆ ಮನೆಗೆ ಹೋಗಿ ಕೆಲಸ ಮಾಡುವಂಥ ಹೌಸ್ ಮೇಡ್ಸು, ಮಿಲ್ಕ್ ಪೌಲಿಂಗ್ ಫಾರ್ಮರ್ಸು, ಮೈಗ್ರೇಟ್ ವರ್ಕರ್ಸು, ಸ್ಟ್ರೀಟ್ ವೆಂಡರ್ಸು, ರೋಡಲ್ಲಿ ಮಾರುವಂಥ ಸ್ಟ್ರೀಟ್ ಅಂಗಡಿಯವರು, ಡ್ರೈವರ್ಸು, ಆಟೋ ಡ್ರೈವರ್ಸು, ವೆಜಿಟೇಬಲ್ಸ್ ಮಾರುವಂಥವ್ರು, ಹೀಗೆ ಸುಮಾರು ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಂದರೆ ಅಸಂಘಟಿತ ಕಾರ್ಮಿಕರು ಏನಿದಾರಲ್ಲ ಅವರಿಗೆ ಈ ಒಂದು ಈ ಶ್ರಮ ಕಾರ್ಡ್ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಈಗ ಈ ರಿಜಿಸ್ಟ್ರೇಷನ್ ಹೇಗೆ ಮಾಡುವುದು, ಅದು ಪ್ರೊಸೆಸ್ ಹೇಗಿದೆ ಅಂತ ನಾನು ಮುಂದೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಕೊಟ್ಟಿರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಲಿಂಕ್ ಓಪನ್ ಆಗುತ್ತೆ. ಇಲ್ಲಿ CSC ಥ್ರೂ ರಿಜಿಸ್ಟ್ರೇಷನ್ ಮಾಡ್ಕೋರಿಗೆ ನಾನು ಫಸ್ಟ್ ಹೇಳ್ತಾ ಇದ್ದೀನಿ. ಇನ್ ಫ್ಯೂಚರಲ್ಲಿ ನಾನು ಸೆಲ್ಫ್ ರಿಜಿಸ್ಟ್ರೇಷನ್ ಒಂದು ಲೈವ್ ಡೆಮೋ ಆಗಿ ವಿಡಿಯೋ ಮಾಡ್ತೀನಿ. ಈ ಸದ್ಯಕ್ಕೆ ನಾನು CSC ಅವ್ರಿಗೆ ಯಾವ ಥರ ಮಾಡಬೇಕಂತ ಒಂದು ಜಸ್ಟ್ ಒಂದು ಲುಕ್ ಹೇಳ್ಕೊಡ್ತಾ ಇದ್ದೀನಿ. ನಾನು ನಾಳೆ ಅಥವಾ ನಾಡಿದ್ದು ನಿಮಗೆ ಸೆಲ್ಫ್ ರಿಜಿಸ್ಟ್ರೇಷನ್ ಹೇಗೆ ಮಾಡೋದಂತ ಒಂದು ಲೈವ್ ಡೆಮೋ ಆಗಿ ಮುಂದೆ ವಿಡಿಯೋ ಮಾಡ್ತೀನಿ. ಈಗ CSC ಅವ್ರಿಗೆ ಹೇಗೆ ಮಾಡಬೇಕಂತ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಅವರ CSC ಲಾಗಿನ್ ಹಾಕಬೇಕಾಗುತ್ತೆ. CSC ಲಾಗಿನ್ ಆದಮೇಲೆ ಇಲ್ಲಿ ಈ ಥರ ನಿಮಗೆ ಇಂಟರ್ಫೇಸ್ ಬರುತ್ತೆ, ಡ್ಯಾಶ್ಬೋರ್ಡ್ ಬರುತ್ತೆ CSC ಅವ್ರದ್ದು. ಇಲ್ಲಿ ರಿಜಿಸ್ಟರ್ ನ್ಯೂ UW ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ನ್ಯೂ W ಅಂತ ಕ್ಲಿಕ್ ಮಾಡಿದಾಗ ನ್ಯಾಷನಲ್ ಡಾಟಾಬೇಸ್ ಆಫ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಂತ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಅವರ ಯಾರು ರಿಜಿಸ್ಟ್ರೇಷನ್ ಮಾಡ್ಕೋತಾರೋ ಅವರ ಆಧಾರ್ ಕಾರ್ಡ್ KYC ಮಾಡಬೇಕಾಗತ್ತೆ. ಆಧಾರ್ ಕಾರ್ಡ್ ನಂಬರ್ ಹಾಕಿ OTP ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಮಾಡಬೇಕು. ಸಬ್ಮಿಟ್ ಮಾಡಿದ್ಮೇಲೆ ಆಧಾರ ವ್ಯಾಲಿಡೇಷನ್ ಆಗುತ್ತೆ. ವ್ಯಾಲಿಡೇಷನ್ ಆಗಿ ಆ ಅಗ್ರಿ ಅಂತ ಕ್ಲಿಕ್ ಮಾಡಿ KYC ಆಧಾರ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ 7
ಡೀಟೇಲ್ಸನ್ನು ತುಂಬಬೇಕಾಗುತ್ತೆ. ಒಂದು KYC ಆಧಾರ ಮಾಡಬೇಕು, ಒಂದು ಪರ್ಸನಲ್ ಇನ್ಫಾರ್ಮೇಷನ್ನು ತುಂಬಬೇಕು, ಒಂದು ಅಡ್ರೆಸ್ ತುಂಬಬೇಕು, ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ತುಂಬಬೇಕು, ಆಕ್ಯುಪೇಷನ್ ತುಂಬಬೇಕು, ಬ್ಯಾಂಕ್ ಅಕೌಂಟ್ ತುಂಬಬೇಕು, ಪ್ರಿವ್ಯೂ ಡಿಕ್ಲರೇಷನ್ ಮಾಡಬೇಕು. ಪ್ರಿವ್ಯೂ ಮಾಡಿ ಸೆಲ್ಫ್ ಡಿಕ್ಲರೇಷನ್ ಮಾಡಿ UN ಕಾರ್ಡನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಫಸ್ಟ್ ನಾನು KYC ಆಧಾರು ಅವರ OTP ಅಥವಾ ಕ್ಯಾಪ್ಚಾ ಮುಖಾಂತರ ಫಿಂಗರ್ ಪ್ರಿಂಟ್ ಮುಖಾಂತರ KYC ಆ್ಯಸ್ ಪರ್ ಆಧಾರ ಮಾಡಿಕೊಂಡೆ. ನೆಕ್ಸ್ಟು ಪರ್ಸ್ನಲ್ ಇನ್ಫಾರ್ಮೇಷನ್. ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ಗೆ ಮೊಬೈಲ್ ನಂಬರ್ ಭಾಳ ಕಂಪಲ್ಸರಿ ಬೇಕು, ಯಾಕಂದರೆ ಆ್ಯಕ್ಟಿವ್ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ ಮೊಬೈಲ್ ನಂಬರ್ ಹಾಕಬೇಕು. ಇಮೇಲ್ ಐ ಡಿ ಇದ್ದರೆ ಇಮೇಲ್ ಹಾಕ್ಬೋದು. ಏನು ಇಲ್ಲಿ ಸ್ಟಾರ್ ಮಾರ್ಕ್ ಕಾಣ್ತಿದ್ದಾವಲ್ಲ ಇದು ಕಂಪಲ್ಸರಿ ಹಾಕಬೇಕಾಗುತ್ತೆ. ಸ್ಟಾರ್ ಮಾರ್ಕ್ ಎಲ್ಲರೂ ಬಿಡ್ಬೋದು. ಆಮೇಲೆ ಅವರ ಮ್ಯಾರಿಟಲ್ ಸ್ಟೇಟಸನ್ನು ಹಾಕಬೇಕು, ಅವರ ಫಾದರ್ ನೇಮ್ ಹಾಕಬೇಕು, ಆಮೇಲೆ ಸೋಷಿಯಲ್ ಕ್ಯಾಟಗರಿ ಹಾಕಬೇಕು. ಅವರೇನಾದರೂ ಡಿಫ್ರೆನ್ಷಿಯಲ್ ಅಬಿಲಿಟಿ ಆಗಿದ್ದರೆ ಎಸ್ ಮಾಡ್ಬೋದು, ಇಲ್ಲಾಂದರೆ ನೋ ಮಾಡಬೇಕು. ಮತ್ತು ನಾಮಿನಿ ಕೊಡ್ತಾಯಿದ್ರೆ ಎಸ್ ಅಥವಾ ನೋ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಮಾಡಬೇಕು. ಅದಾದಮೇಲೆ ಇಲ್ಲಿ ಅಡ್ರೆಸ್ ಡೀಟೇಲ್ಸ್, ರೆಸಿಡೆನ್ಷಿಯಲ್ ಡೀಟೇಲ್ಸ್ ಹಾಕಬೇಕು. ಆ್ಯಸ್ ಪರ್ ಆಧಾರ್ ಕಾರ್ಡ್ ಪ್ರಕಾರ ಅವರ ಅಡ್ರೆಸ್ ಎಲ್ಲ ಹಾಕಬೇಕಿಲ್ಲಿ. ಅದಾದಮೇಲೆ ನೀವೇನಾದರೂ ಅಡ್ರೆಸ್ ಹಾಕಿದ ಮೇಲೆ ಈ ಒಂದು ಲೊಕೇಶನ್ದು ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಿದ್ದಾರೆ, ಅದು ಎಷ್ಟು ಇರ್ತಿದ್ದಾರೆ ಅದ್ರ ಬಗ್ಗೆ ಹಾಕಬೇಕು. ಅದಾದಮೇಲೆ ನೆಕ್ಸ್ಟು ಎಜುಕೇಷನ್ ಡೀಟೇಲ್ಸ್ ಹಾಕಬೇಕು. ನೀವು ಏನು ಎಜುಕೇಷನ್ ಮಾಡಿದ್ದೀರಾ, ಎಜುಕೇಷನ್ ಆದಮೇಲೆ ಮಂತ್ಲಿ ಇನ್ಕಮ್ ಎಷ್ಟಿದೆ. ಒಂದು ವೇಳೆ ಅವ್ರು ಏನೋ ಸ್ಯಾಲ್ ಸ್ಲಿಪ್ ಕೊಡ್ತಾಯಿದ್ರೆ ಅದು ಹಾಕ್ಬೋದು, ಇಲ್ಲ ಇನ್ಕಮ್ ಕ್ಯಾಸ್ಟ್ ಇದ್ದರೆ ಅದು ಹಾಕಿ ಸೇವ್ ಆ್ಯಂಡ್ ಕಂಟಿನ್ಯೂ ಮಾಡು. ಇದು ಕಂಪಲ್ಸರಿ ಏನಿಲ್ಲ, ಇವೆರಡು ಮಾತ್ರ ಕಂಪಲ್ಸರಿ ಇದೆ. ಅದಾದಮೇಲೆ ಆಕ್ಯುಪೇಷನ್, ನೀವು ಎಲ್ಲಿ ಕೆಲಸ ಮಾಡ್ತೀರಾ ಆ ಆಕ್ಯುಪೇಷನ್ ಹೆಸರು ಹಾಕಬೇಕು. ನೀವು ಕಾರ್ಪೆಂಟ್ರ್ ವರ್ಕರ್ ಇದ್ದರೆ ಕಾರ್ಪೆಂಟ್ರ್ ವರ್ಕರ್, ಇಲ್ಲ ನೀವು ಆಟೋ ಡ್ರೈವರ್ ಇದ್ದರೆ ಆಟೋ ಡ್ರೈವರ್, ಇಲ್ಲ ನೀವು ಅಗ್ರಿಕಲ್ಚರ್ ಲೇಬರ್ ಇದ್ದರೆ ಸ್ಮಾಲ್ ಫಾರ್ಮ್ ಇದ್ದರೆ ಸ್ಮಾಲ್ ಫಾರ್ಮರ್, ವೆಜಿಟೇಬಲ್ಸ್ ಇದ್ದರೆ ವೆಜಿಟೇಬಲ್, ಅದು ಆ ಥರ ಹಾಕಬೇಕು. ನೆಕ್ಸ್ಟ್ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅದು ಹಾಕಬೇಕು. ನೆಕ್ಸ್ಟ್ ಸೆಕೆಂಡರಿ ಮತ್ತೆ ಏನಾದರೂ ಅದಲ್ಲದೆ ಮತ್ತೆ ಏನಾದರೂ ಮಾಡ್ತಾರೆ ಅದು ಹಾಕ್ಬೋದು. ಅದಾದಮೇಲೆ ಒಂದು ವೇಳೆ ಆಕ್ಯುಪೇಷನ್ ಸರ್ಟಿಫಿಕೇಟ್ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಬಿಡ್ಬೋದು. ನೆಕ್ಸ್ಟ್ ನಿಮ್ಮ ಹತ್ರ ಸ್ಕಿಲ್ ಇದ್ದರೆ ಸ್ಕಿಲ್ ಬಗ್ಗೆ ಹಾಕ್ಬೋದು, ಇಲ್ಲಾಂದರೆ ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಮಾಡಬೇಕು. ಅದಾದಮೇಲೆ ಇಲ್ಲಿ ನಿಮ್ಮ ಸೆಲ್ಫ್ ರಿಜಿಸ್ಟ್ರೇಷನ್ ಫಾರ್ಮಲ್ಲಿ ಬ್ಯಾಂಕ್ ಅಕೌಂಟ್ಸ್ ಬರುತ್ತೆ. ಬ್ಯಾಂಕ್ ಅಕೌಂಟ್ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಲ್ಲ, ಸೀಡಿಂಗ್ ಆಗಿದೆಯಲ್ಲ ನೋಡಬೇಕು. ಎಸ್ ಆಗಿದ್ರೆ ಎಸ್. ಆಮೇಲೆ ರಿಜಿಸ್ಟರ್ಡ್ ವಿತ್ ಬ್ಯಾಂಕ್ ಅಕೌಂಟ್, ಒಂದು ವೇಳೆ ರಿಜಿಸ್ಟರ್ ಆಗಿಲ್ಲ ಅಂದರೆ ಎಸ್ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಹಾಕಿ ಎಸ್ ಮಾಡಿ ಹಾಕಬೇಕು. ಇಲ್ಲಿ ನೋ ಇದ್ದರೆ ಆಲ್ರೆಡಿ ಅಕೌಂಟ್ ಆಧಾರ್ ಕಾರ್ಡ್ ಸೀಡ್ ಇದ್ದರೆ ಎಸ್ ಬಂದಿರುತ್ತೆ, ಇಲ್ಲ ನೋ ಇದ್ದಾಗ ಇಲ್ಲಿ ಎಸ್ ಮಾಡಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಹಾಕಿ ಸೇವ್ ಆ್ಯಂಡ್ ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೇವ್ ಆ್ಯಂಡ್ ಕಂಟಿನ್ಯೂ ಮಾಡಿದ್ಮೇಲೆ ಇಲ್ಲಿ ಪ್ರಿವ್ಯೂ ಸೆಲ್ಫ್ ಡಿಕ್ಲರೇಷನ್ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಹಾಕಿದ ಮೇಲೆ ಪ್ರಿವ್ಯೂಸ್ ಡಿಕ್ಲರೇಷನ್ ಬರುತ್ತೆ. ಆ ಅಗ್ರಿ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು UN ಕಾರ್ಡ್ ನಿಮ್ಮ ಇಂಟರ್ಫೇಸಲ್ಲಿ ಬರುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಈ ಥರ ನಿಮ್ಮ UN ಕಾರ್ಡು CSC ಮುಖಾಂತರ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಇದು ಕಾರ್ಡು ಭಾಳ ಯೂಸ್ ಆಗ್ಬೋದು ಫ್ಯೂಚರಲ್ಲಿ. ಸೊ ದಯವಿಟ್ಟು ಎಲ್ಲರೂ ಈ ಶ್ರಮ UN ಕಾರ್ಡನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇದರ ಬರುವಂಥ ಫ್ಯೂಚರಲ್ಲಿ ಬೆನಿಫಿಟ್ಸನ್ನು ಪಡ್ಕೊಳ್ಳಿ ಅಂತ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇನ್ನೊಂದು ರಿಕ್ವೆಸ್ಟು, ಭಾಳ ಜನ ವಿಡಿಯೋ ನೋಡ್ತಾರೆ ಆದರೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಜಸ್ಟ್ ಫ್ರೀ ಆಗಿರುತ್ತೆ. ಈ ಥರ ಸಬ್ಸ್ಕ್ರೈಬ್ ರೆಡ್ ಕಲರಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಮಾಡಿ, ಅದರ ಮೇಲೆ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.